ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಉನ್ನತವಾದಂಥ ಶ್ರೇಷ್ಠವಾದ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನೆನೆಸುತ್ತಾ, ಕರ್ತನು ಪ್ರತಿನಿತ್ಯ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ಬಲಪಡಿಸ್ತಾ ಇದ್ದಾರೆ. ನಾವು ಬದುಕ್ತಾ ಇದ್ದೇವೆ ಆತನ ವಾಕ್ಯದಿಂದಲೇ. ನಾವು ಎಲ್ಲ ಪರಿಸ್ಥಿತಿಗಳನ್ನ ಜಯಿಸ್ತಾ ಇದ್ದೇವೆ ಅಂದರೆ ಆ ವಾಕ್ಯ ಎಂಬ ಖಡ್ಗ ನಮ್ಮ ಮುಂದೆ ಇರುವುದರಿಂದಲೇ, ಆ ವಾಕ್ಯ ಎಂಬ ಖಡ್ಗ ನಮ್ಮ ಕೈಯಲ್ಲಿ ಇರೋದ್ರಿಂದಲೇ ಪ್ರತಿ ಪರಿಸ್ಥಿತಿಯನ್ನು ಆ ವಾಕ್ಯಗಳ ಮೂಲಕ ನಾವು ಜಯಿಸಲಿಕ್ಕೆ ಸಾಧ್ಯ ಆಗ್ತಿದೆ. ನೀವು ಆ ಅನುಭವ ಹೊಂದಿಕೊಳ್ತಾ ಇದ್ದೀರಾ? ಹಲ್ಲೆಲೂಯ. ಎಲ್ಲರೂ ತನ್ನ ವಾಕ್ಯದ ಮೂಲಕ ಆಶೀರ್ವದಿಸಲ್ಪಡ್ತಾ ಇದ್ದೀರಿ, ಬಲವನ್ನು ಹೊಂದಿಕೊಳ್ತಾ ಇದ್ದೀರಿ, ಧೈರ್ಯವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸಿ ಕರ್ತನಲ್ಲಿ ನಾನು ಸಂತೋಷಿಸುತ್ತಾ ದೇವಾದಿ ದೇವರಿಗೆ ನಾನು ಮಹಿಮೆನ ಸಲ್ಲಿಸ್ತಾ ಇದ್ದೇನೆ. ಆಮೇನ್. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದ ವಾಕ್ಯವನ್ನು ನಾವು ಧ್ಯಾನಿಸೋಣ. ಫಿಲಮೋನ 1ನೇ ಅಧ್ಯಾಯ 25ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಆತ್ಮದೊಂದಿಗಿರಲಿ. ಆಮೇನ್. ಹಲ್ಲೆಲೂಯ. ಎಸ್, ಜೀಸಸ್ ಗ್ರೇಸ್ ಬಹಳ ಒಳ್ಳೆಯ ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸುತ್ತೆ ಪ್ರಿಯರೇ. ಆತನ ಕೃಪೆ ಇಲ್ಲದೆ ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತನ ಕೃಪೆ ನಮಗೆ ಬೇಕು. ಆತನ ಕೃಪೆಯಿಂದಲೇ ನಾವು ಅನೇಕ ರೀತಿಯ ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಆಗ್ತಿದೆ. ಆಮೇನ್. ಹಲ್ಲೆಲೂಯ. ಎಸ್, ಹೌದು. ನನ್ನ ಜೀವ ಸ್ವರೂಪನಾದಂಥ ದೇವರು ನಮ್ಮ ಮೇಲೆ ಕೃಪೆ ತೋರಿಸಿ, ಯಾರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರ ಮೇಲೆ ಆತನ ಕೃಪೆಯು ಯುಗಾಂತರಗಳವರೆಗೂ ನೆಲೆ ನಿಲ್ಲುವಂಥದ್ದು ಎಂಬುದಾಗಿ ನಾವು ವಾಕ್ಯವನ್ನು ನೋಡ್ತಾ ಇದ್ದೇವೆ. ನಾವು ಕರ್ತನಲ್ಲಿ ಭರವಸೆ ಉಳ್ಳವರಾಗಿ ಕರ್ತನಲ್ಲಿ ಭಯ ಭಕ್ತಿಯಿಂದ ನಾವು ಜೀವಿಸೋದೇ ಆದರೆ, ಆತನ ಮಾತಿಗೆ ಕಿವಿಗೊಡುವವರಾಗಿ ನಾವು ಇರೋದೇ ಆದರೆ, ಆತನ ಮಾತಿಗೆ ಸರಿ ಹೊಂದುವಂತೆ ನಮ್ಮ ಜೀವನ ಇರೋದೇ ಆದರೆ ಆತನ ಕೃಪೆ ಹೇರಳವಾಗಿ ನಮ್ಮ ಮೇಲೆ ಇರುತ್ತೆ ಪ್ರಿಯರೇ. ನಮ್ಮ ಆತ್ಮದೊಂದಿಗಿರುತ್ತೆ. ನಾವು ಹೋಗುವಾಗಲೂ ಬರುವಾಗಲೂ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಆಮೇನ್. ಆತನ ಕೃಪೆ ನಮಗೆ ಬೇಕು. ಪೌಲನು ಹೇಳ್ತಾನೆ, ಅಪ್ಪ ನಿನ್ನ ಕೃಪೆಯೇ ನನಗೆ ಸಾಕು ಸ್ವಾಮಿ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ದೇವರು ನೊಟ್ಟಿಗೆ ಹೇಳುವಂಥ ರೀತಿ ನಾವು ನೋಡ್ತೇವೆ. ಪೌಲನಿಗೆ ಅನೇಕ ವಿರುದ್ಧವಾದ ಕಾರ್ಯಗಳು ಪೌಲನ ಜೀವನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ಕೃಪೆಯೊಂದೇ ಆತನ ಮುನ್ನಡೆಸಿತು. ದೇವರ ಕೃಪೆಯೊಂದೇ ಆತನನ್ನ ಪ್ರತಿ ಪರಿಸ್ಥಿತಿನ ಜಯಿಸಲಿಕ್ಕೆ ಶಕ್ತಿಯನ್ನು ಒದಗಿಸಿಕೊಡ್ತು. ಆತನು ಹೋಗುವಂಥ ಸ್ಥಳದಲ್ಲಿ ದೇವರ ಕೃಪೆಯ ಮೂಲಕವಾಗಿ ಪರಿಶುದ್ಧಾತ್ಮನ ಸಹಾಯದಿಂದ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರ ಮಹಿಮೆಗಾಗಿ ಆತನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ದೇವರಿಗೆ ಮಹಿಮಕರವಾಗಿ ನಾವು ಜೀವಿಸಬೇಕು ಅಂದರೆ, ದೇವರು ಇಚ್ಛಿಸುವ ರೀತಿಯಲ್ಲಿ, ದೇವರ ಮಹಿಮಕರವಾಗಿ, ದೇವರಿಗೆ ಬೆಚ್ಚುವ ರೀತಿಯಲ್ಲಿ ನಿನ್ನ ಜೀವನ ಇರಬೇಕು ಅಂದರೆ ಆತನ ಕೃಪೆ ನಮಗೆ ಬಹಳ ಅತ್ಯವಶ್ಯಕವಾಗಿದೆ. ಆತನ ಕೃಪೆ ನಮ್ಮ ಆತ್ಮದೊಂದಿಗಿರುವುದಾದರೆ ನಾವು ಕರ್ತನ ಮಹಿಮೆಗಾಗಿ ನಿಂತುಕೊಳ್ತೇವೆ. ಏನೇ ಪರಿಸ್ಥಿತಿಗಳು ಎದುರು ಬಂದರೂ ಕೂಡ ಅದನ್ನು ಜಯಿಸಲಿಕ್ಕೆ ಆತನ ಕೃಪೆ ನಮಗೆ ಬೇಕು. ಆತನ ಕೃಪೆ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಆಮೇನ್. ಎಸ್, ಆತನ ಕೃಪೆ ನಮಗೆ ಬೇಕು. ಆತನ ಕೃಪೆ ಇಲ್ಲದೇ ಇದ್ದರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈ ದಿನ ನಾವು ನೋಡ್ತಾ ಇದ್ದೇವೆ ಅಂದರೆ ಕಾರಣ ಏನು ಗೊತ್ತಾ? ನಮ್ಮ ಆರೋಗ್ಯದಿಂದಲ್ಲ. ಅಯ್ಯೋ, ನಾನು ಪುಷ್ಟಿಯಾಗಿ ತಿಂತಾ ಇದ್ದೇನೆ, ಪುಷ್ಟಿಯಾಗಿದ್ದೇನೆ, ಒಳ್ಳೆ ಆರೋಗ್ಯ ಇದೆ ಎಂಬುದಾಗಿ ನಾವು ನೆನೆಸಿದ್ರೆ ಅದು ವ್ಯರ್ಥ. ಒಳ್ಳೆ ಟ್ಯಾಲೆಂಟ್ಸ್ ಇದೆ ನನಗೆ, ಆ ಟ್ಯಾಲೆಂಟ್ಸಿಂದಲೇ ನಾನು ಬದುಕ್ತಿದ್ದೀನಿ ಅಂದರೆ ಅದು ಕೂಡ ವ್ಯರ್ಥ. ಕೇವಲ ಪರಲೋಕದ ತಂದೆಯ ದ್ವಿತೀಯ ಕುಮಾರನ ಕ್ರಿಸ್ತೇಸುವಿನ ಕೃಪೆಯು ನಮ್ಮನ್ನು ಆವರಿಸಿಕೊಂಡ ಮೂಲಕವಾಗಿಯೇ ಅಲ್ಪರಾದ ಅಯೋಗ್ಯರಾದ ರೀತಿಯಲ್ಲಿ ನಾವಿರುವಾಗ ದೇವರು ನಮ್ಮ ಮೇಲೆ ತೋರಂಥ ಕೃಪೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ, ನಾವು ಬದುಕ್ತಾ ಇದ್ದೇವೆ, ನಾವು ಉಸಿರಾಡ್ತಾ ಇದ್ದೇವೆ, ನಾವು ಒಂದು ನಿವಾಸದಲ್ಲಿದ್ದೇವೆ, ನಾವು ವಸ್ತ್ರಗಳನ್ನ ಧರಿಸಿಕೊಳ್ತಾ ಇದ್ದೇವೆ, ಹೊತ್ತಿಗೆ ಆಹಾರವನ್ನು ತಿಂತಾ ಇದ್ದೇವೆ. ಆಮೇಲೆ ಕೇವಲ ಆತನು ತೋರುತ್ತಿರುವಂಥ ಕೃಪೆಯ ಮೂಲಕವಾಗಿ ಮಾತ್ರವೇ ಇದು ಸಾಧ್ಯವಾಯಿತು. ನಂಬ್ತಾ ಇದ್ದೀರಾ ನೀವು? ಅನೇಕರು ಅಂದುಕೊಳ್ತಾರೆ, ದೇವರಿಲ್ಲ, ಎಂಥದ್ದಿಲ್ಲ, ನನ್ನ ಆರೋಗ್ಯ, ನಾನು ದುಡಿತಾ ಇದ್ದೇನೆ, ನನಗೆ ಜ್ಞಾನ ಇದೆ, ಅದರಿಂದಲೇ ನಾನು ಬದುಕ್ತಿದ್ದೀನಿ ಎಂಬುದಾಗಿ. ಅದೆಲ್ಲ ವ್ಯರ್ಥ. ಅದು ಸತ್ಯ ಅಲ್ಲ. ದೇವರ ಕೃಪೆ, ದೇವರ ಅಪಾರವಾದ ಪ್ರೀತಿಯ ಮೂಲಕವಾಗಿ ನಾನು ಬದುಕ್ತಾ ಇದ್ದೇನೆ. ಈ ದಿನವನ್ನು ಕಾಣ್ತಾ ಇದ್ದೇವೆ. ಆರೋಗ್ಯಕರವಾಗಿ, ಕ್ಷೇಮಕರವಾಗಿ,
ಸಂತೋಷವಾಗಿ ದಿನವನ್ನು ಪ್ರಾರಂಭಿಸಲಿಕ್ಕೆ ದೇವರು ತನ್ನ ಅಪಾರವಾದ ಕೃಪೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನಮ್ಮ ಎಲ್ಲ ಪರಿಸ್ಥಿತಿಗಳ ಮೇಲೆ ತೋರಿಸುತ್ತಿರುವುದಕ್ಕಾಗಿ ಎಷ್ಟೋ ನಷ್ಟಗಳು, ಎಷ್ಟೋ ಕಷ್ಟಗಳ ಮಧ್ಯದಲ್ಲೂ ದೇವರ ಕೃಪೆಗೆ ನಾವು ಬದುಕ್ತಾ ಇದ್ದೇವೆ. ಯಾವಾಗಲೂ ನಾವು ಮರಣಿಸ್ಬೇಕಾಯ್ತು, ಆದರೆ ಆತನ ಕೃಪೆ ನಮ್ಮನ್ನು ಬದುಕುಳಿಸ್ತಾ ಇದೆ. ಆಮೇಲೆ ಆ ಕೃಪೆ ನಮಗೆ ಬೇಕು. ಯಾವಾಗಲೂ ಶುಭ ಕೃಪೆ ನಮ್ಮ ಒಟ್ಟಿಗೆ ಇರಬೇಕು. ಆ ಕೃಪೆ ಬೇಕು ಅಂದರೆ ನಾವು ದೇವರ ಸಂಧಾನದಲ್ಲಿ ಆತನ ಕೃಪೆಗಾಗಿ ಬೇಡುವಂಥವ್ರಾಗಿರ್ಬೇಕು. ಅಪ್ಪ, ನಿನ್ನ ಕೃಪೆ ತೋರಿಸು ಸ್ವಾಮಿ, ನಿನ್ನ ಕೃಪೆಯಿಂದಲೇ ಎಲ್ಲವೂ ಸಾಧ್ಯ, ನಿನ್ನ ಕೃಪೆ ಮೇಲೆ ನನ್ನನ್ನು ನಡೆಸು, ನಿನ್ನ ಕೃಪೆಯಿಂದ ನನ್ನ ತುಂಬಿಸು ಎಂಬುದಾಗಿ ದೇವರ ಸಂಧಾನದಲ್ಲಿ ನಾವು ಕಾಯುವಂಥವರಾಗಿ ಬೇಡುವಂಥವರಾಗಿರಬೇಕು. ಆತನು ಪ್ರತಿ ವಿಷಯದಲ್ಲಿ ಕೃಪೆಯನ್ನು ತೋರಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನು, ಉನ್ನತರು, ಮಹೋನ್ನತನು, ಸರ್ವಾಧಿಕಾರಿ ಆದಂಥ ದೇವರ ಅಪ್ಪ, ನಮ್ಮ ಮೇಲೆ ನೀವು ತೋರುವಂಥ ಕೃಪೆಗಾಗಿ ಸ್ತೋತ್ರ. ಅಪ್ಪ, ನಾವು ಜೀವಿಸುವಂಥ ಎಲ್ಲ ಜೀವನವಿಡೀ ಕರ್ತನೆ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳಲಿ. ಅಪ್ಪ, ನಿನ್ನ ಕೃಪೆಯು ನಮ್ಮ ಆತ್ಮದೊಂದಿಗಿರಲಿ ಸ್ವಾಮಿ. ನಾವು ಹೋಗುವಾಗಲೂ ಬರುವಾಗಲೂ ಎಲ್ಲ ಸಮಯಗಳಲ್ಲೂ ಮಾಡುವಂಥ ಪ್ರತಿ ಪ್ರಯತ್ನದಲ್ಲಿ ಕೃಪೆಯನ್ನು ಪ್ರತಿಯೊಬ್ಬೊಬ್ಬರನ್ನ ತೋರಿಸಿ, ವಾಗ್ದಾನವನ್ನು ಕೇಳ್ತಾ ಇರುವಂಥ ಒಬ್ಬೊಬ್ಬರ ನೋಡ್ತಾ ಇರುವಂಥ ಒಬ್ಬೊಬ್ಬರ ಜೀವನದಲ್ಲಿ ಹೇರಳವಾಗಿ ನಿನ್ನ ಕೃಪೆಯಿಂದ ತುಂಬಿಸು ಸ್ವಾಮಿ. ವಾಗ್ದಾನ ಮೂಲಕ ನಮ್ಮನ್ನು ಆಶ್ರಯಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.